ನಾವೀಗಷ್ಟೇ ಹೇಳ್ತಾ ಇದ್ವಲ್ಲ, ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಎಷ್ಟರ ಮಟ್ಟಿಗಿತ್ತು ಅಂತ. ಅದರ ಮುಂದುವರೆದ ಭಾಗವಾಗಿ ಈ ಕಾಡಾನೆಗಳನ್ನು ಹಿಮ್ಮೆಟ್ಟಿಸೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನೂತನ ದಾರಿಯನ್ನು ಕಂಡುಕೊಂಡಿದ್ದಾರೆ. ಆಫೀಸಲ್ಲೇ ಕೂತು 20ಕ್ಕೂ ಹೆಚ್ಚು ಆನೆಗಳಿದ್ರೂ ಕೂಡ ಅದನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಂತೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆನೆಗಳನ್ನು ಓಡಿಸಲು ಡಿವೈಸ್ ಬಳಕೆ, ಚಿತ್ರಂ ವಿಚಿತ್ರ ಶಬ್ದಕ್ಕೆ ಬೆದರೋ ಆನೆಗಳು. ಮಲೆನಾಡಲ್ಲಿ ಯಶಸ್ವಿ ಪ್ರಯೋಗ, ಜನ ನಿಟ್ಟುಸಿರು. ಎಲ್ಲೆಂದರಲ್ಲಿ ಕಾಣೋ ಕಾಡಾನೆಗಳ ಹಿಂಡು. ಮನಸ್ಸು ಇಚ್ಛೆ ದಾಳಿ ಮಾಡೋ ಪುಂಡಾನೆಗಳಿಗೆ ಪಾಠ ಕಲಿಸಲು ಅಧಿಕಾರಿಗಳು ನೂತನ ಪ್ಲಾನ್ ಮಾಡಿದ್ದಾರೆ. ಆನೆಗಳ ಓಡಿಸೋಕೆಂದೇ ಅಧಿಕಾರಿಗಳು ಹೊಸ ಡಿವೈಸ್ ಬಳಸಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಆನೆಗಳ ಚಲನವಲನ ಗಮನಿಸೋ ಅಧಿಕಾರಿಗಳು ಆನೆಗಳು ಊರು ತೋಟಗಳಿಗೆ ಬರುವ ಮಾರ್ಗದಲ್ಲಿ ಈ ಡಿವೈಸ್ ಇಡುತ್ತಾರೆ. ಮರದ ಮೇಲೆ 6ರಿಂದ 8 ಅಡಿ ಎತ್ತರದಲ್ಲಿ ಈ ಡಿವೈಸ್ ಕಟ್ಟಿರ್ತಾರೆ. ಆದ್ರೆ ಆನೆಗಳು ಈ ಡಿವೈಸ್ ನಿಂದ 15ರಿಂದ 20 ಮೀಟರ್ ದೂರದಲ್ಲಿ ಇರುವಾಗ್ಲೇ ಡಿವೈಸ್ ನಿರಂತರವಾಗಿ ಚಿತ್ರ ವಿಚಿತ್ರ ಶಬ್ದ ಮಾಡುತ್ತೆ. ಆ ಶಬ್ದಕ್ಕೆ ಹೆದರಿ ಆನೆಗಳ ಹಿಂಡು ಬಂದ ದಾರಿಯಲ್ಲೇ ವಾಪಸ್ ಹೋಗುತ್ತವೆ. ಮಲೆನಾಡಲ್ಲಿ ಈ ಪ್ರಯೋಗ ಯಶಸ್ವಿ ಆಗಿದ್ದು ಮಲೆನಾಡಿಗರ ಜೊತೆ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಆ ಡಿವೈಸ್ ಒಂದು ಸಿಂಪಲ್ ಎಲೆಕ್ಟ್ರಾನಿಕ್ ಡಿವೈಸ್, ಅದು ಸೋಲಾರ್ ಬ್ಯಾಕ್ಡ್ ಅದು ಡಿವೈಸ್. ಪ್ರಾಣಿ ಅಕಸ್ಮಾತ್ ನೈಟ್ ಟೈಮ್ ಅಲ್ಲಿ 15 ಮೀಟರ್ ದೂರದಲ್ಲೇ ಇದು ಸೆನ್ಸರ್ಸ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡಿಫರೆಂಟ್ ಸೌಂಡ್ಸ್ ನ ಅದು ಜನರೇಟ್ ಮಾಡುತ್ತೆ. ಲೈಟು ಅಷ್ಟೇ ಫ್ಲಾಶ್ ಆಗ್ತಾ ಇರುತ್ತೆ. ಅನಿಮಲ್ ಏನ್ ಮಾಡುತ್ತೆ, ತೋಟದ ಕಡೆ ಬರದು ಬಿಟ್ಬಿಟ್ಟು ವಾಪಸ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಸದ್ಯಕ್ಕೆ ಈ ಡಿವೈಸ್ ನಿಂದ ಅರಣ್ಯ ಅಧಿಕಾರಿಗಳು ಕಾಡಾನೆಗಳು ನಾಡಿನತ್ತ ಬರದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಡಿವೈಸ್ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಆದ್ರೆ ಕೃಷಿಕರು ಕಾಡಾನೆಗಳಿಂದ ಬೆಳೆ ಉಳಿಸಿಕೊಳ್ಳಬಹುದು. ಜೊತೆಗೆ ಅರಣ್ಯ ಅಧಿಕಾರಿಗಳು ಸ್ವಲ್ಪ ನೆಮ್ಮದಿಯಿಂದ ಇರಬಹುದು. ಈ ಸೋಲಾರ್ ಡಿವೈಸ್ ಸೆನ್ಸಾರ್ ಮೂಲಕವೇ ಕೆಲಸ ಮಾಡುತ್ತೆ. ಹಾಗಾಗಿ ಮರಗಳ ಮೇಲೆ ನೆಲದಿಂದ 6ರಿಂದ 8 ಅಡಿ ಎತ್ತರದಲ್ಲಿ ಈ ಡಿವೈಸ್ ಕಟ್ಟಿರ್ತಾರೆ. ಆನೆಗಳು ಈ ಡಿವೈಸ್ ಬಳಿ ಬರ್ತಿದ್ದಂತೆ ಡಿವೈಸ್ ಶಬ್ದ ಮಾಡುತ್ತೆ. ಆಗ ಆನೆಗಳು ವಾಪಸ್ ಕಾಡಿನ ದಾರಿ ಹಿಡಿಯುತ್ತವೆ. ರಾತ್ರಿಯಾದ್ರೂ ಇದರ ಲೈಟ್ ಬೆಳಕು ಪಟಾಕಿಯಲ್ಲಿ ಬರೋ ಬೆಳಕಿನಂತೆ ಕಾಣುವುದರಿಂದ ಆನೆಗಳು ಹಿಂದೆ ಹೋಗುತ್ತವೆಯಂತೆ. ಈಗಾಗಲೇ ಇದರ ಪ್ರಯೋಗ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೂ ಈ ಡಿವೈಸ್ ಸಬ್ಸಿಡಿಯಲ್ಲಿ ಕೊಡೋದಕ್ಕೆ ಅರಣ್ಯ ಇಲಾಖೆ ಚಿಂತಿಸಿದೆ. ಆ ಸೆನ್ಸರ್ಸ್ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯೋಗ ಮಾಡಿ ರೈತರಿಗೆ, ತೋಟಗಳಿಗೆ ಉಪಯೋಗ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿದ್ದೀನಿ. ಅದನ್ನ ಅನುಷ್ಠಾನ ಮಾಡ್ಲಿಕ್ಕೂ ಪ್ರಯತ್ನ ಪಡ್ತೀನಿ. ಇನ್ನು ಕಮ್ಮಿ ಕಾಸ್ಟ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಇಷ್ಟು ದಿನಗಳ ಕಾಲ ಆನೆಯಿಂದ ರೈತರು ಬೆಳೆ ಕಳೆದುಕೊಂಡಿದ್ದೇ ಹೆಚ್ಚು. ಅಧಿಕಾರಿಗಳು, ಸ್ಥಳೀಯರು ಏನೇ ಮಾಡಿದ್ರೂ ಆನೆಗಳ ಹಾವಳಿ ತಡೆಯೋಕೆ ಆಗ್ತಿರ್ಲಿಲ್ಲ. ಆದ್ರೀಗ ಬೆಳೆಗಳನ್ನ ಉಳಿಸೋದ್ರ ಜೊತೆ ಆನೆಗಳು ನಗರದತ್ತ ಬಾರದಂತೆ ತಡೆಯಲು ಡಿವೈಸ್ ಕೆಲಸ ಮಾಡ್ತಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.